ನೀವು ಏನಕ್ಕೆ ಯು ಎಸ್ ಅಲ್ಲಿ ಓದಬೇಕು ಅಂತ ಅನ್ಕೊಂಡ್ರಿ? ಯಾವಾಗಲೂ ಗೊತ್ತಿತ್ತು ವಿದೇಶಕ್ಕೆ ಹೋಗಿ ನಮ್ಮ ಅಂಡರ್ ಗ್ರಾಜುಯೇಟ್ ಮುಗಿಸ್ಬೇಕು ಅಂತ ಒಂದು ಒಳ್ಳೆ ಎಕ್ಸ್ಪೋಜರ್ ಆಗಬೇಕು ಅಂತ ಉದ್ದೇಶದಿಂದ ನಾವು ಹೋಗಿದ್ದು. ಫೀಮೇಲ್ ಲೀಡರ್ಶಿಪ್ ಸಮಾಜದಲ್ಲಿ ಹೇಗೆ ಅನುಭವಕ್ಕೆ ಬಂದಿದೆ? ನಮ್ಮದು ಎಲ್ಲರಿಗೂ ತಿಳಿದಿರುವಂಥದ್ದು ಸಂಗತಿ, ನಾನು ಅನೇಕ ವೇದಿಕೆಗಳು ಹೇಳಿದ್ದೀನಿ. ಇವತ್ತು ನಮ್ಮ ವಂಶದವ್ರು ಉಳಿದಿದೆ, ಇದು ಮಹಿಳೆಯರಿಂದ ಕಾರಣನೇ. ಲಕ್ಷ್ಮಣ್ಣವರಿಂದ ಹಿಡಿದು ಅವರು ಚಾಮರಾಜ ಒಡೆಯರ್ ಅವರು ತೀರಿಕೊಂಡಿರೋ ಸಮಯದಲ್ಲಿ ಅವರೇ ರೀಜೆಂಟ್ ಆಗಿ ಕೆಲಸವನ್ನು ಮಾಡಿದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಕಾಲದಲ್ಲೇ ಅವರು ಸ್ಥಾಪನೆ ಮಾಡಿದರು. ಮಹಿಳೆಯರಿಗೋಸ್ಕರ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟರು, ವಿದ್ಯಾಭ್ಯಾಸ ಶುರು ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಾಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾವಿದ್ದೀವಿ ಮೆಲ್ಬರ್ನ್ ಕನ್ನಡ ಭವನದಲ್ಲಿ. ನನ್ನ ಜೊತೆ ಇದ್ದಾರೆ ಯದುವೀರ್ ಒಡೆಯರ್ ಅವರು. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಅಗ್ರೀಯಿಂಗ್ ಟು ಬಿ ಪಾರ್ಟ್ ಆಫ್ ದಿಸ್. ನಂದೇನೂ ಇಲ್ಲ ಕ್ವೆಶನ್ಸು, ವೆರಿ ಸಿಂಪಲ್. ನೀವು ಏನಕ್ಕೆ ಯು ಎಸ್ ಅಲ್ಲಿ ಓದಬೇಕು ಅಂತ ಅಂದ್ಕೊಂಡ್ರಿ? ಯಾವಾಗಲೂ ಗೊತ್ತಿತ್ತು ವಿದೇಶಕ್ಕೆ ಹೋಗಿ ನಮ್ಮ ಅಂಡರ್ ಗ್ರಾಜುಯೇಟ್ ಮುಗಿಸ್ಬೇಕು ಅಂತ ಒಂದು ಕನಸಿತ್ತು. ಜೊತೆಗೆ ನಾವು ಬೇರೆ ದೇಶದಲ್ಲಿ ಹೋಗಿ ಒಂದು ಸ್ವಲ್ಪ ಮೆಟ್ರೋಪಾಲಿಟನ್ ಬ್ಯಾಂಗ್ಳೂರಲ್ಲಿ ಬೆಳೆದಿರೋರು, ಒಂದು ಸ್ವಲ್ಪ ಪ್ರಿವಿಲೇಜ್ಡ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಿಂದ ಬೆಳೆದಿರೋರು, ಒಂದು ಒಳ್ಳೆ ಎಕ್ಸ್ಪೋಜರ್ ಆಗಬೇಕು ಅಂತ ಉದ್ದೇಶದಿಂದ ನಾವು ಹೋಗಿದ್ದು. ಒಳ್ಳೇದಾಯಿತು ನಿಜಕ್ಕೂ. ಯಾಕೆಂದರೆ ನಾವೇ ಎಲ್ಲ ಕೆಲಸ ಮಾಡೋದು, ಮನೆಯದು ಎಲ್ಲ ನೋಡ್ಕೋಬೇಕು. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಮಗೆಲ್ಲ ವಿ ಹ್ಯಾಡ್ ಎವ್ರಿಬಡಿ ಡೂಯಿಂಗ್ ಸಮಥಿಂಗ್ ಫಾರ್ ಅಸ್. ಸೊ ಅದಕ್ಕಾಗಿ ಅದು ಒಂದು ದೊಡ್ಡ ಅನುಭವ ಆಯಿತು. ವಿದ್ಯಾಭ್ಯಾಸ ಎಲ್ಲ ಸಾಮಾನ್ಯವಾಗಿ ಇಲ್ಲಿ ಇವತ್ತು ಭಾರತದಲ್ಲೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕತ್ತೆ. ಆದರೆ ಅದು ನಿಮ್ಮ ಜೀವನ ನಿಮ್ಮದೇ ಹೊಣೆ. ಅದು ನಿಜಕ್ಕೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಎಸ್ಪೆಷಲಿ ಫಾರ್ ಗ್ರೋಯಿಂಗ್ ಅಪ್ ಇನ್ ಇಂಡಿಯಾ. ಅದು ಸಿಕ್ಕೋದಿಲ್ಲ. ಸೊ ಅದು ಇಟ್ ಬಿಕೇಮ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಸ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ? ನನಗೆ ಒಳ್ಳೆ ಅನುಭವ ಆಯ್ತು. ನನಗೇನು ಸಮಸ್ಯೆ ಇಲ್ಲ. ಐ ಎಂಜಾಯ್ಡ್ ಇಟ್ ಥರೋಲಿ. ಫ್ರೆಂಡ್ಸ್ ಎಲ್ಲರೂ ಇದ್ರ? ಹೌದು, ಆಫ್ಕೋರ್ಸ್ ಇದ್ದೇ ಇರ್ತಾರೆ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ನೋ ಫ್ಯಾಮಿಲಿ. ಸೊ ಸಂಪೂರ್ಣವಾಗಿ ನಿಮ್ಮ ಸ್ನೇಹಿತರ ಮೇಲೆ ಅವಲಂಬಿಸಿದೆ ಫಾರ್ ಆಲ್ ಯುವರ್ ನೀಡ್ಸ್ ಆ್ಯಂಡ್ ಹೆಲ್ಪ್. ಆದರೆ ನನಗೆ ಕಡಿಮೆನೂ ಇಲ್ಲ, ಜಾಸ್ತಿನೂ ಇಲ್ಲ. ಐ ಆಮ್ ಮೋರ್ ಆಫ್ ಅ ಇಂಟ್ರೋವರ್ಟ್ ಆ್ಯಂಡ್ ಅ ಲೋನರ್. ಇನ್ ದಟ್ ಸೆನ್ಸ್ ಐ ಡೋಂಟ್ ಮೈಂಡ್ ಬೀಯಿಂಗ್ ಆನ್ ಮೈ ಓನ್. ಸೊ ಆ ಒಂದು ಕಾರಣಕ್ಕಾಗಿ ನನಗೆ I got along very well. To the right amount, I interacted and what was needed to be. Okay. ಸೊ ನಾನು ಓದಿದ್ದು ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಲ್ಲಿ, ಮಲ್ಲೇಶ್ವರಮಲ್ಲಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬ ಇದೆ. ನೀವು ಯಾವಾಗೂ ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ತೀರೋ, ಅವ್ರು ತುಂಬ ವಹಿಸ್ಕೊತಾರೆ ಕೆಲಸಗಳನ್ನ ಅಂತ. ಫೀಮೇಲ್ ಲೀಡರ್ಶಿಪ್ ಸಮಾಜದಲ್ಲಿ ಹೇಗೆ ಅನುಭವಕ್ಕೆ ಬಂದಿದೆ? ನಮ್ಮದು ಎಲ್ಲರಿಗೂ ತಿಳಿದಿರುವಂಥದ್ದು ಸಂಗತಿ, ನಾನು ಅನೇಕ ವೇದಿಕೆಗಳು ಹೇಳಿದ್ದೀನಿ. ಇವತ್ತು ನಮ್ಮ ವಂಶದವ್ರು ಉಳಿದಿದೆ, ಇದು ಮಹಿಳೆಯರಿಂದ ಕಾರಣನೇ. ಲಕ್ಷ್ಮಣ್ಣವರಿಂದ ಹಿಡಿದು ನಂತರ ದೇವಾಜಮಣ್ಣಿ ಇಬ್ಬರು, ಲಿಂಗಾಜಮಣ್ಣಿಯವರು ಇಬ್ಬರು ಚಾಮರಾಜ ಒಡೆಯರ್ಗೆ ಪ್ರೇರಣೆ ನೀಡಿರ್ತಕ್ಕಂಥದ್ದು ಇರ್ಬೋದು. ನಂತರ ವಾಣಿವಿಲಾಸನಿದೆ, ಅಂದರೆ 10ನೇ ಚಾಮರಾಜ ಒಡೆಯರ್ ಅವರ ಹೆಂಡತಿಯವರು, ಅವರು ಮಾರಾಣಿಯಾಗಿದ್ದರು. ಅವರು ಚಾಮರಾಜ ಒಡೆಯರ್ ಅವರು ತೀರಿಕೊಂಡಿರೋ ಸಮಯದಲ್ಲಿ ಅವರೇ ರೀಜೆಂಟ್ ಆಗಿ ಕೆಲಸವನ್ನು ಮಾಡಿದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಕಾಲದಲ್ಲೇ ಅವರು ಸ್ಥಾಪನೆ ಮಾಡಿದರು. ಮಹಿಳೆಯರಿಗೋಸ್ಕರ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟರು, ವಿದ್ಯಾಭ್ಯಾಸ ಶುರು ಮಾಡಿದ್ರು. ನಂತರ ತ್ರಿಪುರ ಸುಂದರಮಣ್ಣಿ ಅವರು ನಮ್ಮ ಅಜ್ಜಿಯವರು ಆಗ್ತಾರೆ, ಜಯಚಾಮರಾಜ ಒಡೆಯರ್ ಅವರ ಹೆಂಡತಿ ಆಗ್ತಾರೆ. ಅವರು ಮಾರಾಣಿಯಾಗಿ ಅನೇಕ ಕೆಲಸಗಳು ಮಾಡಿದ್ರು, ದಸರಾದ ಸಂರಕ್ಷಣೆ ಮಾಡಿದ್ದಾರೆ. ನಮ್ಮ ತಾಯಿನೂ ಕೂಡ ಅದೇ ರೀತಿ ಮುಂದುವರಿತಾವ್ರೆ. ಈ ಎಲ್ಲ ಏನೇನು ಸಮಸ್ಯೆಗಳಿದೆ ಅದನ್ನ ಎದುರಿಸ್ತಾ ಅದಕ್ಕೆ ಕಾನೂನಾತ್ಮಕವಾದಂಥ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇಂಥ ಮಹಿಳೆಯರು ನಮ್ಮ ವಂಶದಲ್ಲಿ ಇರೋದ್ರೆ ಅವರ ನಾಯಕತ್ವದಿಂದನೇ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಏನು ಒಳ್ಳೆ ಪಾರಂಪರೆ ಇದೆ ಅದು ಉಳಿದಿದ್ದು ಅಂತ ನಾವು ಹೇಳ್ಬೋದು. ಯಾಕೆಂದರೆ ಯಾವತ್ತೂ ಸಹ ದಸರಾ ಒಂದು ರಕ್ಷಣೆ ಮಾಡೋವಂಥದ್ದು, ಜೊತೆಗೆ ಇಡೀ ವರ್ಷ ಪೂರ್ತಿ ನಮ್ಮ ಏನೇನು ಆಚರಣೆಗಳಿದೆ ಅದೆಲ್ಲನೂ ಕೂಡ ರಕ್ಷಣೆ ಮಾಡೋವಂಥದ್ದು ಕೆಲಸ ನಮ್ಮೆಲ್ಲ ತಾಯಂದ್ರೇ ಮಾಡಿರ್ತಕ್ಕಂಥದ್ದು ಈ ನಮ್ಮ ವಂಶದಲ್ಲಿ. ಅದು ಮುಂದುವರಿಯುತ್ತೆ. ಮತ್ತು ಮಹಿಳೆಯರ ನಾಯಕತ್ವ ಅತ್ಯಂತ ಅವಶ್ಯಕವಾದದ್ದು. ಯಾಕೆಂದರೆ ಭಾರತೀಯ ಒಂದು ಇತಿಹಾಸದಲ್ಲಿ ಮತ್ತು ಸಂಸ್ಕೃತಿ ಮತ್ತು ಪಾರಂಪರೆ ರಕ್ಷಣೆ ಆಗಿರೋದು ನಮ್ಮ ತಾಯಂದ್ರಿಂದ. ಅವರು ಮುಂಬರೋ ಪೀಳಿಗೆಯಲ್ಲಿ ಅದನ್ನ ಸ್ಥಾಪನೆ ಮಾಡುವಂಥದ್ದು ಕೆಲಸ ಮಾಡ್ತಾರೆ, ಅದರ ಪದ್ಧತಿಗಳನ್ನು ಅಳವಡಿಸುವಂಥದ್ದು ಕೆಲಸ ಮಾಡ್ತಾರೆ. ಅದರ ಒಂದು ಮನೆಯಲ್ಲಿ ಆಚರಣೆ ಸರಿಯಾದಂಥ ರೀತಿಯಲ್ಲಿ ನಡೀಲಿಕ್ಕೆ ಅವರೇ ಕಾರಣ. ಸೊ ಅದಕ್ಕಾಗಿ ಮಹಿಳೆಯರ ಪಾತ್ರ ಭಾಳ ವಿಶೇಷವಾದದ್ದು. ಜೊತೆಗೆ ಆಧುನಿಕ ಕಾಲದಲ್ಲಿ ತಮ್ಮ ನಾಯಕತ್ವನೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಯಾಕೆಂದರೆ ಈ ಏನು ಭಾರತೀಯ ಪಾರಂಪರೆ ಇದೆ ಅದು ಬರೀ ಮನೆಗೆ ಸೀಮಿತ ಅಲ್ಲ, ಇಡೀ ದೇಶದ ಒಂದು ನೆಲೆ ಭೂಮಿಯಲ್ಲಿ ನಾವು ಅದನ್ನು
ಮುಂದುವರಿಬೇಕಾಗಿದೆ. ನಮ್ಮ ಎಲ್ಲ ಬೀದಿಗಳಲ್ಲೂ ಅದು ಮುಂದುವರಿಬೇಕಾಗಿದೆ. ಸೊ ಅದು ಬಂದು ಆ ಒಂದು ಪ್ರೇರಣೆ ಕೊಡಬೇಕಾಗಿದೆ. ಜೊತೆಗೆ ಸಾಮಾನ್ಯವಾಗಿ ಇವತ್ತು ಏನು ಎಲ್ಲ ವಿದ್ಯಾಭ್ಯಾಸದ ಅಥವಾ ಕಾನೂನು ದೃಷ್ಟಿಯಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಸೊ ಎಲ್ಲರ ಒಂದು ಪಾತ್ರ ಬೇಕಾಗಿದೆ. ಮತ್ತು ಅಲ್ಲಿ ಅನನ್ಯವಾದಂತಹ ದೃಷ್ಟಿಕೋನ ಇರ್ಬೋದು, ಅದನ್ನು ಕೂಡ ಅವಶ್ಯಕವಾದದ್ದು. ಯಾಕೆಂದರೆ ಕೆಲವು ಸಮಯದಲ್ಲಿ ಮಹಿಳೆಯರಿಗೆ ಕೆಲವು ಏನು ಕಾನೂನು ದೃಷ್ಟಿಯಲ್ಲಿ ಕೆಲವು ಅಂಶಗಳಿರುತ್ತೆ, ಅದನ್ನು ಮಂಡಿಸುವಂಥದ್ದು ಅವಕಾಶ ಸಿಗುತ್ತೆ. ವಿಶೇಷವಾದಂಥ ಕಾಳಜಿ ವಹಿಸಿ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆಯ ಒಂದು ವಾತಾವರಣ ಕೊಡೋ ದೃಷ್ಟಿಯಲ್ಲಿ ಅವ್ರಿಗೆ ನಿರ್ದಿಷ್ಟವಾಗಿ ಏನೇನು ಮಾಡಬೇಕು ಅಂತ ಗೊತ್ತಿರುತ್ತೆ. ಅದೆಲ್ಲನೂ ಬರೀ ಮಹಿಳೆಯರ ಒಂದು ಪಾತ್ರದಿಂದನೇ ಆಗೋದು. ಸೊ ಇದೆಲ್ಲನೂ ಕೂಡ ನಾವು ಪ್ರೇರಣೆ ಕೊಡಬೇಕಾಗಿದೆ, ಒತ್ತನ್ನು ಕೊಡಬೇಕಾಗಿದೆ. ಓಕೆ, ಇವತ್ತು ನೀವು MP ಆಗಿಲ್ಲ ಅಂದಿದ್ರೆ ನಿಮ್ಮ ಕೆರಿಯರಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ ನೀವು ಯೂನಿವರ್ಸಿಟಿಯಲ್ಲಿದ್ದಾಗ? ಇಲ್ಲಿ ಯೂನಿವರ್ಸಿಟಿಲಿದ್ದಾಗ ನನಗೆ ಭಾಳ ಒಂದು ಕನಸು ಅಂದರೆ ಈ ಎನ್ವೈರ್ಮೆಂಟಲ್ ಎಕನಾಮಿಕ್ಸಲ್ಲಿ, ಬಿಕಾಸ್ ಐ ವಾಸ್ ಸ್ಟಡಿಂಗ್ ಎಕಾನಮಿಕ್ಸ್. ನನಗೆ ಈ ಎನ್ವೈರ್ಮೆಂಟ್ಲಲ್ಲಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡುವಂಥದ್ದು, ರಿಗ್ರೆಷನ್ಸ್ ರನ್ ಮಾಡೋದು, ಅದೇ ವಾಸ್ ಮೈ ಸ್ಪೆಷಲೈಸೇಷನ್. ಸೊ ವಿ ವಾಂಟೆಡ್ ಟು ಬಿ ಎನ್ವೈರ್ಮೆಂಟಲ್ ಎಕನಾಮಿಕ್ಸಲ್ಲಿ ಮುಂದುವರಿಬೇಕು ಅಥವಾ ಡೂ ಸಮಥಿಂಗ್ ಇನ್ ದ ಫೀಲ್ಡ್ ಆಫ್ ಎನ್ವೈರ್ಮೆಂಟಲ್ಲಿ. ಆದರೆ ಇದು ಅರಮನೆ ಒಂದು ಜವಾಬ್ದಾರಿ ಬಂತು, ನಂತರ ಇದಕ್ಕೆ ಬಂದಿದ್ದು. ಬಟ್ ಆ ಒಂದು ಅದರ ಏನು ಕಲ್ತಿದ್ವಿ ಆ ಸಮಯದಲ್ಲಿ, ಅದು ಇವತ್ತು ಒಂದು ರೀತಿ ಪ್ರೇರಣೆ ಆಗಿದೆ. ಬಟ್ ಬೇರೆ ರೀತಿಯಾದ್ರೂ ಬಳಕೆ ಆಗ್ತಾ ಇದೆ ಅಷ್ಟೇ. ಓಕೆ ಓಕೆ, ಜೆನ್ ಝಿ ಕಾನ್ಸೆಪ್ಟ್ ಏನು ಅನ್ಸುತ್ತೆ ನಿಮಗೆ? ನೀವು ಬಿಕಾಸ್ ದಸರಾ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಅದೆಲ್ಲ ಈ ಮಾರ್ಕೆಟಿಂಗ್ಗೋಸ್ಕರ ಅನೇಕ ಒಂದು ಪದಗಳು ಬಳಸ್ತಾರೆ. ಆದರೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ವ್ಯವಸ್ಥೆ, ಅದು ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನಮಗೆ ಒಳ್ಳೆ ಗುಣಮಟ್ಟದ ಜೀವನ ಬೇಕಾಗಿದೆ, ಒಳ್ಳೆ ಒಂದು ವಾತಾವರಣ ಬೇಕಾಗಿದೆ, ಅದೇ ಮುಖ್ಯ ಎಲ್ಲಕ್ಕಿಂತ. ಸೊ ಈಗೆಲ್ಲ ಬದಲಾವಣೆ ಆಗಿದ್ರು ಕೂಡ ಕೆಲವು ಬದಲಾವಣೆಗಳು ಕಾಣ್ತದೆ, ಬಟ್ ಮೋಸ್ಟ್ ಆರ್ ಆಲ್ ಸ್ಟ್ಯಾಟಿಕ್ ಏನು. ಸೊ ಅದನ್ನು ನಾವು ಫೋಕಸ್ ಮಾಡಬೇಕಾಗಿದೆ. ಇದೆಲ್ಲ ಬರುತ್ತೆ ಹೋಗುತ್ತೆ, ಅದು ಒಂದು ಸೈಕಲ್ಲು. ಬಟ್ ನಮಗೆ ನನ್ನ ಪ್ರಕಾರ ಇದೆಲ್ಲ ರೂಟ್ಸ್ ಆರ್ ಸೇಮ್. ಮತ್ತು ಭಾರತದಲ್ಲಿ ಅನೇಕ ಒಂದು ಎಲ್ಲರೂ ಹೇಳ್ತಾರೆ ವೈವಿಧ್ಯತೆ ಇದೆ ಅಂತ. ಸೊ ನೀವು ನೋಡ್ಬೋದು ಅಂದರೆ ಇದೆಲ್ಲ ಇಂಥ ಒಂದು ಏನೋ ಕಲ್ಪನೆಗಳು ಬರೀ ನಗರದಲ್ಲಿರುವಂಥದ್ದು. ಆಚೆಗೆ ಬಂದಿದ್ದ ಕೂಡಲೇ ಏನೂ ಇಲ್ಲ. ಇಟ್ಸ್ ಆಲ್ ಸ್ಟ್ಯಾಟಿಕ್ ದೇರ್ ಆ್ಯಂಡ್ ಅವರು ತಮ್ಮದೇ ಆದಂಥ ಜೀವನ ಮುಂದುವರಿತಾರೆ. ಬದಲಾವಣೆಗಳು ಬರ್ತಾ ಇದ್ದಾವೆ ಅಲ್ಲೂ ಕೂಡ, ಆದರೆ ದೇ ಆರ್ ಯು ಕ್ಯಾನ್ ಸಿ ಬಿಗ್ ಡಿಫ್ರೆನ್ಸಸ್. ನಿಮ್ಮ ಸಮಯಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಧನ್ಯವಾದ. ಥ್ಯಾಂಕ್ ಯು.